ಹಾಗೂ ಅಭಿಮಾನಿಗಳಲ್ಲಿ ವೇದಿಕೆಯ ವತಿಯಿಂದ ಒಂದು ವಿನಂತಿ, ದಯವಿಟ್ಟು ಈ ಒಂದು ವೆಂಕಟೇಶ್ವರ ಸರ್ ಮಾನ್ಯ ಕುಲಪತಿಗಳು ನೆರವೇರಿಸಿಕೊಡ್ತಾರೆ. ನುಡಿ ನಡೆಯುತ್ತಿದ್ದರೆ ಮೂಲ ಸಂಗಮ ದೇವ ಎಂತೊಲಿಮನೆಯ ಎಂಬುವ ಬಸವಣ್ಣನವರ ವಚನವ ಈ ಒಂದು ವೇದಿಕೆ ಮೇಲೆ ಸ್ಮರಿಸುತ್ತಾ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸಿಕೊಡಬೇಕೆಂದು ವಿದ್ಯಾರ್ಥಿನಿ ನಿಹಾರಿಕಾರವರಲ್ಲಿ ಕೇಳಿಕೊಳ್ಳುತ್ತೇನೆ. ದಯವಿಟ್ಟು ವೇದಿಕೆ ಮುಂಭಾಗ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು ಈ ಕೂಡಲೇ ವೇದಿಕೆಯಿಂದ ನಿರ್ಗಮಿಸಬೇಕು. ನಿಹಾರಿಕಾ ಇವರಲ್ಲಿ ಕೇಳಿಕೊಳ್ತಿದ್ದೇನೆ. ಎಲ್ಲರೂ ಎದ್ದು ನಿಂತು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಜೋರಾದ ಚಪ್ಪಾಳೆಯ ಮೂಲಕ ಜೋರಾದ ಚಪ್ಪಾಳೆಯನ್ನು ಕೊಡಬೇಕು ಎಲ್ಲ ವಿದ್ಯಾರ್ಥಿಗಳು. ಮೂಲಕ ಕಾರ್ಯಕ್ರಮಕ್ಕೆ ಒಂದು ಕಾರ್ಯಕ್ರಮ ತಂದುಬಿಟ್ಟಂತ ವೇದಿಕೆ ಮೇಲಿರುವ ಎಲ್ಲ ಅತಿಥಿಗಳಿಂದ ಬೆಳಕಿನಂತ ಕೊಂಡೊಯ್ಯುವಂತಹ ಒಂದು ಕೆಲಸ ದೀಪವನ್ನು ಬೆಳಗುವುದು. ಇಂತಹ ವೇದಿಕೆ ಮೇಲೆ ಯಾರಿಗೂ ಬಿಡಬಾರದು. ಪೊಲೀಸ್ ಸಿಬ್ಬಂದಿಯಲ್ಲಿ ಮನವಿ, ದಯವಿಟ್ಟು ಯಾರನ್ನು ವೇದಿಕೆ ಮೇಲ್ಭಾಗಕ್ಕೆ ಬಿಡಬೇಡಿ. ಇದೀಗ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ದಯವಿಟ್ಟು ಎಲ್ಲ ಅಭಿಮಾನಿಗಳು ಸಹಕರಿಸಬೇಕು. ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆಯಿಂದ ತೆರವಾಗಬೇಕು. ವೇದಿಕೆಯಿಂದ The song that's gonna bad boys on the song of it. ಎಲ್ಲ ಕುತ್ಕೋಬೇಕು. ನಮ್ಮಿಂದ ಯಾರು ಬರ್ಬಾರ್ದು, ನಮ್ಮಿಂದ ಯಾರು ಬರ್ತಾರೆ. ಸಾಂಗ್
ಥ್ಯಾಂಕ್ ಯು. ವಿದ್ಯಾರ್ಥಿಗಳು ದಾರಿ ಎಲ್ಲ ಕುತ್ಕೋಬೇಕು. ನಿಮ್ಮ ದಾರಿ ಬಿಡಿ. ದಯವಿಟ್ಟು ಎಲ್ಲ ದುನಿಯಾ ನಿರ್ದೇಶನದ ಅಭಿಮಾನಿಗಳು ಹಾಗೂ ವಿದ್ಯಾರ್ಥಿ ವೃಂದದವರು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ. ದಯವಿಟ್ಟು ಕುರ್ಚಿದ್ದಾರಲ್ಲ ಕೂರಿಸ್ಬಿಡಿ. ಕುತ್ಕೋಣ. ಕುತ್ಕೊಂಡ್ರೆ ಮಾತಾಡ. Very ಎಲ್ಲ ಇಂತ ಬರ್ಬೇಕು. ಸೈಡ್ ಬಾ, ಸೈಡ್ ಬಾ. ಬನ್ನಿ ಹೆಣ್ಮಕ್ಳು ಸೈಡ್ ಬಾ. ಇಂದಿಪ್ಪಮ್ಮ ಇಂದಿಪ್ಪಮ್ಮ ರೇತಮ್ಮ ಎಸ್ ಹಲೋ. ವೇದಿಕೆ ಮೇಲಿರುವಂತಹ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ಮಾರ್ಗಸೂಚಿಯಾಗಿ ಯಾವಾಗಲೂ ಜೀವನ ನಡೆಸ್ಕೊಡಲು ಹೇಳ್ಕೊಡುವಂಥ ಮಹಾನ್ ದೇವರುಗಳೇ, ಯಾಕಂದ್ರೆ ನಮ್ಗೆ ಇವಾಗ ಗೊತ್ತಾಗಲ್ಲ ಲೆಕ್ಚರರ್ಸ್ ಎಷ್ಟು ಹೆಲ್ಪ್ ಮಾಡಿದ್ರು ಅಂತ. ಕಾಲೇಜ್ ಬಿಟ್ಟು ಮುಂದಕ್ಕೆ ಹೋದಾಗ ಗೊತ್ತಾಗುತ್ತೆ. ತಾಯಿ ತಂದೆಗಿಂತ ಹೆಚ್ಚಾಗಿ ಅವ್ರು ನಿಂತು ನನ್ನ ವಿದ್ಯಾರ್ಥಿ ಅಂತ ಎದೆಯಲ್ಲಿ ಇಟ್ಕೊಂಡು ಓದ್ಸಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆದರೆ ನನ್ನಂತ ಕೆಲವು ಕೆಟ್ಟ ಮಕ್ಕಳು ಓದಿರಲ್ಲ. ಸುತ್ತಾಗಿ ಅವ್ರ ಬೆಲೆ, ಅವ್ರ ಗೌರವ, ಅವರು ಮತ್ತೆ ತಾಯಿ ತಂದೆ ಸ್ಥಾನ, ಗುರು ಅನ್ನೋದು ತಾಯಿ ತಂದೆಗೆ ಮೀರಿತು ಅಂತ ನಾವು ಜೀವನದಲ್ಲಿ ಮುಂದಕ್ಕೆ ಹೋದ್ಮೇಲೆ ಗೊತ್ತಾಗುತ್ತೆ. ಹಾಗಾಗಿ ಇವತ್ತು ಇಲ್ಲಿನ ಒಂದು ವಿದ್ಯಾರ್ಥಿಗಳ ಸಮೂಹ ನೋಡಿ, ನಿಮ್ಮೆಲ್ಲ ಶಿಸ್ತು ನೋಡಿ ಭಾರಿ ಖುಷಿ ಆಯಿತು. ನಾನು ಕೇಳ್ಪಟ್ಟಿದ್ದು, ಓದಿರೋದು, ತಿಳಿದಿರೋದು, ಹೆಚ್ಚಿನ ವಿದ್ಯಾರ್ಥಿಗಳು ಓದುತ್ತಿರುವ ವಿದ್ಯಾರ್ಥಿ ಸಂಸ್ಥೆ, ಶೈಕ್ಷಣಿಕ ನಗರಿ ಅಂದರೆ ಅದು ತುಮಕೂರು ಮಾತ್ರ. ಇಲ್ಲಿ ಪ್ರೊಫೆಸರ್ ವೆಂಕಟೇಶ್ವರರು ಅವರು ಕುಲಪತಿಗಳು ಎಲ್ಲ 300 ಜನ ಸ್ಟೂಡೆಂಟ್ಸ್ಗೆ ಬಿಸಿ ಊಟನ ಕೊಡ್ತಾ ಇದ್ದಾರೆ ನಾವು ಕೇಳ್ಬಿಟ್ಟು ಭಾರಿ ಖುಷಿ ಆಯಿತು. ನಂದ ಜಮ್ ಕುಲ ಸಚಿವರು ಈಗ ಹೋದರು, ಅವರು KS ಅಧಿಕಾರಿಗಳು, ಅವ್ರಿಗೂ ಕೂಡ ನಾನು ವಂದನೆ ಸಲ್ಲಿಸ್ತೀನಿ. ಪ್ರಸನ್ನ ಕುಮಾರ್ ಕುಲಸಚಿವರು ಅವ್ರಿಗೂ ಕೂಡ ನನ್ನ ಪ್ರೀತಿಯ ನಮಸ್ಕಾರ. ಕರಿಯಣ್ಣನವರು ಮತ್ತು ದ ಫೇಮಸ್ ಇಂಡಸ್ಟ್ರಿಯಲಿಸ್ಟ್ ತಮ್ಮ ಬಗ್ಗೆ ಕೇಳಿದ್ರೆ ಸರ್ ಖುಷಿ ಆಯಿತು. ಸುದರ್ಶನ್ ರೆಡ್ಡಿ ಅವರು, ವಿನಯ್ ಪಾಟೀಲ್ ಅಂತ ಫೇಮಸ್ ಇಂಡಸ್ಟ್ರಿಯಲಿಸ್ಟ್ ಬಂದಿದ್ದಾರೆ. ಮತ್ತು ಇರುವಂಥ ಎಲ್ಲ ನನ್ನ ಪ್ರೀತಿಯ ಲೆಕ್ಚರರ್ಸ್, ಸಲಾಮ್ ಅಲೈಕುಂ. ಇಲ್ಲಿ ಸ್ಟೇಜ್ ಮೇಲೆ ಬರ್ತಾ ಒಂದು NCC ಕ್ಯಾಡರ್, ಒಂದು ಹೆಣ್ಮಗು ಕತ್ತಿಗೆ ಕೊಡಲಿ ಮೇಲ್ಗಡೆ ಕರೀರಿ, ಮೇಲ್ಗಡೆ ಕರೀರಿ. ಆ NCC ಕ್ಯಾಡರ್ ಒಂದು ಹೆಣ್ಮಗು ಇರ್ತಾ ಇಲ್ಲ ಇಲ್ಲಿ. NCC ಅಂದ್ರೆ ಶಿಸ್ತದು ಯಾವಾಗಲೂ. ಪಾಪ ಅದು ಆಕೆ ನಿಂತಿದ್ದಲ್ಲಿ ಯಾರು ಸಹಾಯ ಮಾಡಲಿಲ್ಲ, ತಳ್ಳಿಬಿಟ್ರು. ಆ ಕತ್ತಿ ಹಿಡ್ಕೊಂಡು ಒಂದು ಹೆಣ್ಮಗು ನಿಂತಿತ್ತಲ್ಲಮ್ಮ ಅಲ್ಲಿ. NCC ಕ್ಯಾಡರ್ ದಯವಿಟ್ಟು ಅವರಿಗೆ ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡಿ. NCC ಕ್ಯಾಡೆಟ್ ಅವರಿಗೆ ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡಿ. ಶೋಭಾ ಮೇಡಮ್, ಶೇಖರ್ ಸರ್ ಅವರೇ, ನನ್ನ ನೆಚ್ಚಿನ ಗೆಳೆಯ ಹರೀಶ್ ಅವರೇ. ಹರೀಶ್ ಇವತ್ತು ಇಲ್ಲಿಗೆ ಬರೋದಕ್ಕೆ ಮುಖ್ಯ ಕಾರಣ, ಯಾವಾಗಲೂ ಕೆರೆ ಹಿಂದೆ ನಿಂತು ನಮ್ಮನ್ನೆಲ್ಲ ಸಪೋರ್ಟ್ ಮಾಡ್ತಾರಂತ ಒಬ್ಬ ನೆಚ್ಚಿನ ಗೆಳೆಯ. ಬಂದ್ರ NCC ಕ್ಯಾಡರು ಎಲ್ಲೋದ್ರು ಕರಿಯಮ್ಮ, ಎಲ್ಲಿದ್ರು ಕರಿ. ಪಾಪ ಹುಡುಗಿ ಒಂದು ಕತ್ತಿ ಹಿಡ್ಕೊಂಡು ನಿಂತಿದ್ದು. ಕರಿ 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 ಬಾಬಾ ಬಾಬಾ ಕಮ್ ಕಮ್ ಬನ್ನಿ, ಅಷ್ಟು ಸ್ಟೂಡೆಂಟ್ಸ್ ಬನ್ನಿ. ದಯವಿಟ್ಟು ವೇದಿಕೆಗೆ ಬರಲಿಕ್ಕೆ ಅವಕಾಶ ಬಾಬಾ ಮಾಡಿ. ಬಾಬಾ ವೇದಿಕೆಯಲ್ಲಿ ಬರಲಿ. ಗಾಳಿ ಮಾಡಬೇಡ,
ಹಲೋ ಓಯ್ ಏ ಬಾಬು ಏಯ್ ಎಲ್ಲ ಇದೆ ಕೆಳಗೆ ಇಲ್ಲ ಕೆಳಗೆ ಬನ್ನಿ ಮಾಮ NCC ಕಡೆಲ್ಲ ಬನ್ನಿ ಮಾ ಬನ್ನಿ 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 ಪ್ಲೀಸ್ ಬಾಮ ಬಾ 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 ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಆ ಕಟ್ಟಿಯನ್ನು ಹಿಡ್ಕೊಂಡು ಹುಡುಗಿ ನಿಂತಿದ್ದಾರೆ ಅಲ್ಲಿ ಪಾಪ ಎಲ್ಲಿ ಕಟ್ಟಿ ಹಿಡ್ಕೊಂಡು ಬಾಮಗು ನೀನ್ ತಾನೇ ಕಟ್ಟಿ ಹಿಡ್ಕೊಂಡಿದ್ದು ನೀನು ತಳ್ಳಿಬಿಟ್ಟು ನಾನು ನೋಡಿದೆ ನಿಮ್ಗೆಲ್ಲರಿಗೂ ನನ್ನ ಕಡೆ ನಾವು ಸಲ್ಯೂಟ್ NCC ಹಲೋ ಹಲೋ NCC ಆದಷ್ಟು ಹುಡುಗರು ಸೇರಲ್ಲ ಯಾಕಂದ್ರೆ ತುಂಬಾ ಶಿಸ್ತಿನ ಪಾತಾಳಕ್ಕೆ ಕರ್ಕೊಂಡೋಗಿ ಎತ್ಕೊಂಡು ಬರ್ತಾರೆ ಅಂತ ಯಾವಾಗಲೂ ಅದ್ರಲ್ಲಿ ಒಂದು 18 ಜನ ಮಾತ್ರ ಇರ್ತೀವಿ, ಒಂದು 4-5 ಜನ ನಾನು ನೋಡಿದೆ ಪಾಪ ರಿಸೀವ್ ಮಾಡ್ಕೊಳ್ಳೋಕೆ ಎಷ್ಟು ಶ್ರದ್ಧೆಯಿಂದ ನಿಂತಿದ್ರು ಆಗ್ಲಿಲ್ಲ ಅಲ್ಲಿ. ಹಂಗಾಗಿ ಕ್ಷಮೆ ಇರಲಿ ನಿಮ್ಮೆಲ್ಲರಿಗೂ. NCC ನನಗೆ ಭಾರಿ ಗೌರವ ಇದೆ NCC ಅಂತ, ಯಾಕಂದ್ರೆ ನಮ್ಮ NCC ಸೇರಿಸ್ಕೊಂಡಿಲ್ಲ ತೀರಿಯನ್ನ ನಮ್ಮ ಮಗ ನಾನು ಅಂತ ಕಾಲೇಜಲ್ಲಿ. ಥ್ಯಾಂಕ್ ಯು ವೆರಿ ಮಚ್ ಮಗ, ಥ್ಯಾಂಕ್ ಯು ಮಾ. ಏನೇ ಹೆಸರು ನಿಂದು? ವೇದ, ವೆರಿ ಗುಡ್. ಹರ್ಷವರ್ಧನ್, ನಿಖಿತಾ, ಸಂಜಯ್ ND, ಸಿಂಚನಾ ಕೆ. ಗಾಡ್ ಬ್ಲೆಸ್ ಯು, ಒಳ್ಳೇದಾಗ್ಲಿ. ಎಸ್ ಮಾ. ಹರ್ಷಿತಾ MS. ನೀನು MS ಓದ್ಬೇಕು, ಬೇರೆ ಓದಂಗಿಲ್ಲ. MS ಇದೆ, ಅದನ್ನು ಮಾಡ್ಕೊಳ್ಳಿ. ಇನ್ಮೇಲೆ MS ಅಂತಿದ್ರೆ MS ಓದ್ಬೇಕು, ಅದು ನಿಮ್ಮ ರೋಷ ಛಲ. ಅಂದ್ರೆ ಈಗ ಬರೀ ಹೆಣ್ಮಕ್ಳು ಒಂದು ಪ್ರಶ್ನೆ ಕೇಳ್ತೀನಿ, ಹೆಣ್ಮಕ್ಳು ಮಾತ್ರ ಉತ್ತರ ಕೊಡಬೇಕು. ಹೆಣ್ಮಕ್ಳು ಹೆಣ್ಮಕ್ಳ ಪ್ರಶ್ನೆ. ಥ್ಯಾಂಕ್ ಯು ವೆರಿ ಮಚ್. ಭೀಮಾ ಸಿನಿಮಾ ಯಾವತ್ತು ರಿಲೀಸ್ ಗೊತ್ತಾಗಿದ್ಯಾ? ನಾನು ಹೆಣ್ಮಕ್ಳು ಕೇಳದ್ನ ಯಾವಾಗಪ್ಪ? ಆಯ್ತು, ಒಂದಿಬ್ಬರು ಸ್ಟೇಜ್ ಮೇಲೆ ಬನ್ನಿ. ನೀವು ಬನ್ನಿ, ನೀವು ಬನ್ನಿ. ಬಾ 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 ಬಾ. ಇನ್ನೊಬ್ರು ಬರ್ಬೋದು. ದಯಮಾಡಿ ಈ ಕಡೆ ದಾರಿ ಮಾಡ್ಕೊಡಿ. ಆ ಕಡೆ ಹುಡುಗರ ಸೈಡ್ ಬನ್ನಿ. ಒಳ್ಳೆದಾಗಿ. ನಾನು ಕೇಳಿದ ಸಿನಿಮಾ ರಿಲೀಸ್ ಯಾವಾಗ ಗೊತ್ತಾ? ರಕ್ಷಿತಾ BA4 ಸಿನಿಮಾ ಯಾವಾಗ ರಿಲೀಸ್ ಗೊತ್ತಾ? ಏನು ಓದ್ತಿದ್ದೀರಿ? ವೆರಿ ಗುಡ್. ಯಾವ ಊರು? ತುಮಕೂರು. ಸಿರಿಬೆಟ್ಟ. ನಂತರ ಬೆಟ್ಟ ಗುಡ್ಡ. ಇನ್ನೂ ಕೇಳ್ತೀನಿ, ನಮ್ಮ ಮನೆ ಯಾವ? ನಿಂದ ಯಾವ ಊರು? ತುಮಕೂರು. ಗೊಲ್ಲಹಳ್ಳಿ. ಓಕೆ, ನಿಮ್ದು ಗೊಲ್ಲಹಳ್ಳಿ, ನಂದು ಕುಂಬಾರನಹಳ್ಳಿ. ಆಯ್ತು, ಖಂಡಿತವಾಗ್ಲೂ ಆಡೋಣ. ನಾವೆಲ್ಲ ಡ್ಯಾನ್ಸ್ ಆಡೋಣ, ಡೆಫಿನೆಟ್ ಆಗಿ ಆಡೋಣ. ಈಗ ಹೆಣ್ಮಕ್ಳಿಗೆ 1 2 3 4 5 6 7 8 9 12 ಜನ ಗಂಡ್ಮಕ್ಳು ಬಂದ್ರಪ್ಪ. 12 ಜನ. ದಯವಿಟ್ಟು ಎಲ್ಲ ಅಭಿಮಾನಿಗಳು ಸಹಕರಿಸಬೇಕು. ಯಾರು ವೇದಿಕೆ ಮೇಲ್ಭಾಗ ಬರಬಾರ್ದು. ಸರಿ, ನಾನೇನು ಮಾಡಕ್ಕಾಗಲ್ಲ. ನೋಡಿದ್ರೆ ನೀವು ಮಾಡಿದ ಟೀಕೆ ಕಳಿಸ್ಬಿಡಕ್ ಬಂದ್ರೆ ಇಲ್ಲಿನ ಹುಡುಗರ ಕರ್ಕೋತೀನಿ. ವೇದಿಕೆ ಮೇಲೆ ಯಾರು ಬರಬಾರ್ದು. ಇದೇ ಕಾಲೇಜಮ್ಮ. ದಯವಿಟ್ಟು ಅಭಿಮಾನಿಗಳು
ಈಗ ಬನ್ನಿ. ಕಾಲೇಜ್ ಹುಡುಗರು ಮಾತ್ರ ಬನ್ನಿ. ಕಾಲೇಜ್ ಹುಡುಗರು ಬನ್ನಿ. ಆ ಕಡೆ ಬರ್ತಾರೆ. ಓಕೆ 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 ಆಯ್ತು. ಈಗ ಏನು ಓದ್ತಿರೋದು? ಫೈನಲ್ ಇಯರ್ ಬಿಕಾಮ್. ಥ್ಯಾಂಕ್ ಯು. ದಯವಿಟ್ಟು ದುನಿಯಾ ವಿಜಯ್ ಸರ್ ಅವರಲ್ಲಿ ಒಂದು ಮನವಿ. ದುನಿಯಾ ವಿಜಯ್ ಸರ್ ಅವರಲ್ಲಿ ಒಂದು ಮನವಿ. ದಯವಿಟ್ಟು ಈ ಏನು ಬೈಕ್ ರಿಲೇ ಕಟ್ ಆಗ್ತಿದೆ, ದಯವಿಟ್ಟು ಅಭಿಮಾನಿಗಳು ಈ ಕಡೆ ಸಹಕರಿಸಿಲ್ಲ ಅಂದ್ರೆ ಕಾರ್ಯಕ್ರಮವನ್ನು ನಿಲ್ಲಿಸ್ತೀವಿ. ದಯವಿಟ್ಟು ಬೈಕ್ ರಿಲೇ ಸಿಗ್ತಾ ಫೈನಲ್ ಬಿಕಾಮ್ ಓಕೆ ಸಾಕು. ವಿಜಯನಗರ ಸಾಕು. ವಿಜಯನಗರ ಸಾಕು. ಓಕೆ ದಯಮಾಡಿ ಆ ಕಡೆ ನಿಂತಿರೋಂಥ ಅಭಿಮಾನಿಗಳು ಯಾರು ಬೀಳ್ಬೇಡಿ. ದಾರಿ ಮಾಡಿಕೊಟ್ರೆ ತುಂಬಾ ಅವರೆಲ್ಲ ಹೊರಟು ಬಿಡ್ತೀನಿ ಮನೆಗೆ. ಬರ್ಬೇಕು, ಹಿಂದೆ ಬರ್ಬೇಕು, ಹಿಂದೆ ಬರ್ಬೇಕಮ್ಮ. ದಯವಿಟ್ಟು ಸಿಗ್ನಲ್ ಬರ್ತಾ ಇಲ್ಲ, ದಯವಿಟ್ಟು ಆ ಕ್ರೌಡ್ ಸ್ವಲ್ಪ ಹೊರಗಡೆ ಹೋಗಿ. ಮೈಕ್ ಸಿಗ್ನಲ್ ಬರ್ತಾ ಇಲ್ಲ, ದಯವಿಟ್ಟು ಪ್ಲೀಸ್ ಪ್ಲೀಸ್ ಪ್ಲೀಸ್. ಮೈಕ್ ಸಿಗ್ನಲ್ ಸಿಗ್ತಿಲ್ಲ, ದಯವಿಟ್ಟು ಜಾಗ ಮಾಡ್ಕೊಡಿ, ಅವಕಾಶ ಮಾಡ್ಕೊಡಿ. ಭೀಮಾ ಸಾಂಗ್ಸ್ ಎಲ್ಲ ನೋಡಿ. ಹಲೋ, ಮುಂದೆ ಬಾಬಾ ಮಾಮ ಬಾ, ಕಮ್ ಕಮ್ ಬಾ, ಮುಂದೆ ಬಾ. ನಿಮ್ಗೆ ಯಾವ ಸಾಂಗ್ ಇಷ್ಟ? ನಾನು ನೀನು ಯಾವ ಸಾಂಗ್ ಹಿಡ್ದಾಕಿದ್ದೀರಾ ನೀವು? ನಿಮ್ಗೆ ಯಾವ್ದು ಇಷ್ಟ? ನಿಮ್ಗೆ ಯಾವ್ದು ಇಷ್ಟಪ್ಪ? ಥ್ಯಾಂಕ್ ಯು ಮಾ. ನಿಮ್ಗೆ ಯಾವ್ದು ಇಷ್ಟ? ಅದು ಜಂಗ್ಲಿ ಸಿನಿಮಾದಮ್ಮ. ಭೀಮಾ ಸಿನಿಮಾ ಯಾವ ಸಾಂಗ್ ಇಷ್ಟ? ಬ್ಯಾಡ್ ಬಾಯ್ಸ್. ಬ್ಯಾಡ್ ಬಾಯ್ಸ್. Don't worry, you don't worry. ಸಾರು ಲಕ್ಷಣ ಇರಬೇಕು ಅಲ್ವಾ ಸರ್? ನೋಡಿದ್ರ ಹೆಂಗಿರ್ತಾಕ್ತಲ್ಲ ನಾವು. ಸಾರಿಗೆ ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಿತನ. ಹಲೋ, ನನ್ನ ಫೇಮಸ್, ನನಗೂ ಇಷ್ಟವಾಗಿದ್ದ ಸಾಂಗು ಸರ್ ಅದು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ರಿಯಲಿ ಸರ್. ಈಗ ಎಲ್ರಿಗೂ ಕೇಳಿಸ್ತಾ ಇದೆಯಪ್ಪ? ಈ ಕಡೆ ನಮ್ಮ ಸೂಟ್ ಹಾಕೊಂಡಿರೋ ಮಕ್ಕಳು ಶರ್ಟ್ ಪ್ಯಾಂಟಿನಲ್ಲಿ ಒಂದೆರಡು ಈಗ ನೀವು ಜೊತೆ ಡ್ಯಾನ್ಸ್ ಮಾಡಬೇಕು. ಸ್ವಲ್ಪ ದಾರಿ ಬಿಡ್ಬೇಕು. ಎಲ್ಲ ಈ ಕಡೆ ದಾರಿ ಮಾಡಿಕೊಡ್ಬೇಕು. ವೇದಿಕೆಯಲ್ಲಿರುವಂತಹ ಸೈಡ್ 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 ಮಾಡೋಣ. ಸೈಡ್ ಸೈಡ್ ಮಾಡೋಣ. ಎಲ್ಲ ಮೇಲ್ ಬಿಡಬೇಡಿ, ನೀಟಾಗಿ ಎಲ್ಲ ಡ್ಯಾನ್ಸ್ ಮಾಡಬೇಕು. ಓಕೆನಾ? ಓಕೆ, ರೆಡಿ? ಯಾರು ಈ ಕಡೆ ಬರಬೇಡಿ ಸ್ಟೇಜ್ ಮೇಲೆ. ಓಕೆ, ಇವತ್ತು ಸೈಡ್ ಸೈಡ್ ಸಾಂಗ್ ಅಂತ ಹಾಕ್ಬಿಟ್ರಪ್ಪ.
ಥ್ಯಾಂಕ್ ಯು ವೆರಿ ಮಚ್. ಇವಾಗ ನಿನ್ನಂತ ನೂರಾರು ಜನ ದುಶ್ಮನ್ ಉಟ್ಕೊಂಡ್ರು ನನಗೆ ನೋವರಿ. ನಾನು ಹುಟ್ಟಿದ್ದೆ ಜನವರಿ. ಇದಾದ್ಮೇಲೆ ಇನ್ನೊಂದು ವಿಶೇಷ ಕಾರ್ಯಕ್ರಮ ಇದೆ. ಅದೇನು ಅಂದ್ರೆ ಲೆಕ್ಚರರ್ ವಿರುದ್ಧ ಡ್ಯಾನ್ಸ್ ಮಾಡೋಣ ಅಂತ. ಎಲ್ಲ ವಾಣಿಜ್ಯ ಶಾಸ್ತ್ರ ಮತ್ತು ನಿರ್ಮಾಣ ವಾಣಿಜ್ಯ ಶಾಸ್ತ್ರ ವಿಭಾಗದ ಎಲ್ಲ ಅಧ್ಯಾಪಕರಿಗೂ ನನ್ನ ಅಭಿಮಾನಿಗಳ ತುಂಬ ಹೃದಯದ ಅಭಿಮಾನ. ಅಧ್ಯಾಪಕರು ವೇದಿಕೆ ಮೇಲೆ ಬರಬಹುದು. ಅಧ್ಯಾಪಕರು ಬಂದು ನೀವು ಬ್ಯಾಡ್ ಬಾಯ್ಸ್ ಆದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ದಾರಿ ಬಿಡ ಮಾಡ್ತಾರೆ ಕಾಣ್ತಿ ಎಲ್ಲರೂ. ಎಲ್ಲರ ಕೂಡ ಬಂದು ಮಾತಾಡಕ್ಕೆ ಆಸೆ. ಎಲ್ಲಿ ಬೀಳ್ತೀರಾ ಹೊಸ್ತಾಗ್ತೀರಾ ಅಷ್ಟೇ ಬಂದ್ರೆ. ಇವ್ರಿಗೆಲ್ಲ ಯಾವ ಸಾಂಗ್ ಹಾಕ್ಸೋಣ? ನೀವೇಳ್ಬೇಕು. ಡೋಂಟ್ ವೆರಿ ಬೇಬಿ ಸಿನಿಮಾ ಹಾಕ್ಸೋಣ. ಓಕೆ, ಡೋಂಟ್ ವೆರಿ ಬೇಬಿ ಸಿನಿಮಾ ಅಂದ್ರಪ್ಪ. ನೀವು ಆದ್ಮೇಲೆ ನಾನು ಹೆಂಗಾಡ್ತೀರಾ? ಮೇಡಮ್ ಬನ್ನಿ, ಪ್ಲೀಸ್ ಬನ್ನಿ. ನಾವು ಕಪ್ಪುಗೆ ಹಳೆ ಬಟ್ಟೆ ಹಾಕೊಳ್ತೀವಿ. ಏನ್ ಮಾಡೋಣ? ಅದು ನಮ್ಮ ಪ್ರಾಬ್ಲಮ್ ಅಲ್ಲ, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಬ್ಲಮ್. ನಮ್ಮಮ್ಮ ಬಸ್ನಲ್ಲಿ ಬೈಕ್ ಅಂತ ಕಲ್ಲಿದ್ದನ್ನ ತಿಂದು ನಾವು ಕಪ್ಪು ಹೊತ್ಕೊಂಡಿದ್ದೀವಿ. ನಿಮ್ಮನೇಲಿ ನಿಮ್ಮಮ್ಮಂಗೆ ಎಲ್ಲ ಸೌಲಭ್ಯ ಆಯ್ತು ಅಂತ ಪಾಸ್ ಕ್ರೀಮ್ ಹಂಗೆ ರಕ್ತದ ತಿಂದಾಕೊಂಡಿದ್ದಾರೆ. ನೀವು ಬೆಳ್ಳು ಹುಟ್ಟಿದಿಲ್ಲ, ನಾವು ಕೆರೆ ಹುಟ್ಟಿದೀವಿ. ಏನ್ ಮಾಡೋಣ? ಗುಂಪಲ್ಲಿರೋ ನಾವು ಮಕ್ಕಳೆಲ್ಲ ಕೆರೆ
ಭರತನಾಟ್ಯ ಆಡ್ತಿಲ್ಲ ಆಮೇಲೆ ಭರತನಾಟ್ಯ ವಿದ್ಯಾರ್ಥಿಗಳು ಮಾಡ್ತಾರೆ ಒಬ್ರು ದಯವಿಟ್ಟು ಒಂದು 2 ನಿಮಿಷ ರೆಸ್ಟ್ ಮಾಡಿ ನಿಮ್ಮ ಮುಂದೆ ಬರ್ತಾರೆ ದಯವಿಟ್ಟು ಪ್ಲೀಸ್ ಫೋಟೋ ತೆಗಿರಪ್ಪ Thank you, man. Thank you very much. Thank you. ಭರತನಾಟ್ಯ, yes, please. ಇರುವಂತಹ ವಿದ್ಯಾರ್ಥಿಗಳು ಕೂಡ ದಯವಿಟ್ಟು ಈಗ ಪೋಸ್ಟ್ ಗ್ರಾಜುಯೇಟ್ PG ಡಿಪಾರ್ಟ್ಮೆಂಟ್ ಯೂನಿವರ್ಸಿಟಿ ಕಡೆಯಿಂದ ದುನಿಯಾ ವಿನಯ್ ಸರ್ ಅವರಿಗೆ ಒಂದು ಕಿರು ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅತಿಥಿಗಳನ್ನ ಗೌರವಿಸಬೇಕು ಮತ್ತು ಗೌರವ ಸಮರ್ಪಣೆ ಮಾಡಬೇಕಂತ ಹೇಳಿ ಈ ಮೂಲಕ ಎಲ್ಲ ವಿದ್ಯಾರ್ಥಿಗಳಲ್ಲಿ ಹಾಗೂ ಅಭಿಮಾನಿಗಳಲ್ಲಿ ಕೇಳಿಕೊಳ್ತೇನೆ. ದಯವಿಟ್ಟು ಮೈಕಿಗೆ ರಿಲೇ ಸಿಗ್ತಾ ಇಲ್ಲ. ಇಲ್ಲಿರುವಂತಹ ವಿದ್ಯಾರ್ಥಿಗಳು ಆದಷ್ಟು ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡ್ಬೇಕು. ದಯವಿಟ್ಟು ಸಹಕರಿಸಬೇಕು. ಇದೀಗ ಕಾತರತೆಯಿಂದ ಕಾಯ್ತಿರುವಂತಹ ಕ್ಷಣ ಬಂದಿದೆ. ಹಲೋ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಈಗ ಒಂಚೂರು ನಿಮ್ಮಲ್ಲಿ ಒಂದು ಪ್ರೀತಿಯ ಮನವಿ, ಒಂದು 2 ನಿಮಿಷ ತುಂಬ ಸೈಲೆಂಟ್ ಆಗಿ ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮ್ಮೆಲ್ಲರ ಬದುಕಿದೆ. ಇದೇ ತುಮಕೂರಿನಿಂದ ಜೀವ ಕಳ್ಕೊಂಡಂತ ಇಬ್ಬರು ಅಮಾಯಕ ಹುಡುಗರ ನೆನಪಿನಲ್ಲಿ 2 ಮಾತುಗಳನ್ನ ಆಡ್ತೀನಿ. ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳೇ ಮತ್ತೆ ಸ್ನೇಹಿತರೆ, ಇಷ್ಟೊತ್ತವರೆಗೂ ನಿಮ್ಮನ್ನ ಅಟ್ರಾಕ್ಟ್ ಮಾಡಿ ಖುಷಿಗೆ ತಮ್ಮೊಟ್ಟಿಗೆ ಬೆರೆತು ಡ್ಯಾನ್ಸ್ ಮಾಡಿ ಮಾತಾಡಿದ್ದು ಒಂದೇ. ಎಲ್ಲರನ್ನೂ ಯಾಕೆ ನಿಮ್ಮ ಹೆಸರೇನು ಅಂತ ಕೇಳ್ತಾ ಇದ್ದೆ. ಎಲ್ಲೂ ನಾನು ಕೇಳಿದಂಥ ಆ 2 ವಿದ್ಯಾರ್ಥಿಗಳ ಹೆಸರು ಇಲ್ಲಿ ಬರಲಿಲ್ಲ. ಯಾಕೆಂದ್ರೆ ಅವರು ಇವತ್ತು ಜೀವಂತವಾಗಿಲ್ಲ. ಈ ಭೀಮಾ ಸಿನಿಮಾ ಮಾಡಬೇಕು ಅಂತ ಹೇಳಿ ಸುಮಾರು ಒಂದು 3 ತಿಂಗಳ ಕಾಲ ನನ್ನ ಸ್ನೇಹಿತ, ಹಿರಿಯ ಪತ್ರಕರ್ತ ಹಾಗೂ ನನ್ನ ಹಿತೈಷಿ, ಈಗ ಇದೇ ಊರಿನಲ್ಲಿ ಬೇರೆ ಸರ್ಕಾರಿ ನೌಕರಿಯಲ್ಲಿ ಸೇರ್ಕೊಂಡು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರೊಟ್ಟಿಗೆ ಮಾತಾಡ್ತಾ ನಾನು ಒಂದಷ್ಟು ಇವತ್ತು ಯುವ ಪೀಳಿಗೆ ಮೇಲೆ ಬೀಳ್ತಾ ಇರುವಂಥ ಮಾದಕ ವ್ಯಸನದ ಸಂಬಂಧಪಟ್ಟಾಗೆ ಸುಮಾರು ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಹೋದೆ. ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಮಾದಕ ವ್ಯಸನಗಳನ್ನು ಬಿಡಿಸುವಂಥ ಒಂದು ಸೆಂಟರ್ ಅದು. ಅಲ್ಲಿ ಹೋದಾಗ ನಾನು ಹೋದ 1 ತಿಂಗಳಲ್ಲಿ ಒಬ್ಬ ಇದೇ ತುಮಕೂರಿಗೆ ಸೇರಿದಂಥ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ, ಕಾಲೇಜ್ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ, ಒಬ್ಬ ಹುಡುಗ ಜೀವ ಬಿಟ್ಟಿದ್ದ. ಅದಾದಮೇಲೆ ಇನ್ನೊಬ್ಬ ಹುಡುಗ ನಾನು ಹೋಗಿ ಸ್ವಲ್ಪ ದಿವಸ ಬಂದು ವಾಪಸ್ ಆಮೇಲೆ ವಿಷಯ ಕೇಳ್ಪಟ್ಟೆ. ಆ ಹುಡುಗನೂ ಕೂಡ ಜೀವಂತವಾಗಿರಲಿಲ್ಲ. ನಿಮ್ಮಲ್ಲಿ ಏನು ಮನವಿ ಮಾಡಕ್ಕೆ ಬಂದಿದ್ದೀನಿ ಅಂದರೆ, ಈಗಾಗಲೇ ನಾನು ಮಠದ ಶ್ರೀಗಳ ಹತ್ರನೂ ಮಾತಾಡಿದೆ. ಭೀಮಾ ಸಿನಿಮಾದಲ್ಲಿ ಬೆಂಗಳೂರಿನಲ್ಲಿ ಸ್ಪೆಷಲಿ ಸ್ಟೂಡೆಂಟ್ಸ್ ಮೇಲೆ ಪ್ರಭಾವ ಬೀರ್ತಾ ಇರುವಂಥ ಮಾದಕ ವ್ಯಸನ ನಿಮಗೆ ಗೊತ್ತು, ಎಲ್ಲ ಕೇಳಿರ್ತೀರ. ಗಾಂಜಾ ಅನ್ನೋ ಪದ ಅದು ಬೆಂಗಳೂರಲ್ಲಿ ಉಟ್ಕೊಂಡು ತುಮಕೂರಿಗೆ ಬಾಗಿಲು ತಟ್ಟಿ ಎಲ್ಲ ಕಡೆ ಓಡಾಡ್ತಾ ಇದೆ. ಅದು ನಮ್ಮ ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರ್ತೀನಪ್ಪ. ಹೇಳಪ್ಪ ನಿನಗೂ ಗೊತ್ತಿದೆ ಅಲ್ಲಮ್ಮ. ಏನಪ್ಪ ಏನು ಹೇಳಿದಲ್ಲಮ್ಮ ಅಪ್ಪ. ನೋಡಿ, ಮಧುಗಿರಿಗೆ ಬಂದಿದೆ ಅಂತ ಸ್ನೇಹಿತರು ಒಬ್ರು ಹೇಳ್ತಾ ಇದ್ದಾರೆ. ನಿಮಗೆ ಯಾಕೆ ಈ ಸ್ವಲ್ಪ ಸೈಲೆಂಟ್ ಆಗಿ ಏನಿದ್ರೆ, ಈ ಗಾಂಜಾ ಬಂದು ಸುಮಾರು ವರ್ಷ ಆಯಿತು, ಅದನ್ನ ತಡೆಯಕ್ಕೆ ಆಗ್ತಾ ಇಲ್ಲ. ಆದರೆ ಬೆಂಗಳೂರಲ್ಲಿ ಒಂದು ಹೊಸ
ಡ್ರಗ್ ಬಂದಿದೆ. ಅದನ್ನ ಏನು ಅಂತ ನೀವು ರಂಗಾಯಣ ರಘು ಅವರ ಬಾಯಲ್ಲಿ ಕೇಳಬಹುದು. ಭೀಮಾ ಸಿನಿಮಾ ಅಲ್ಲಿ 20% ಹೆಣ್ಣು ಮಕ್ಕಳು 60% ಗಂಡು ಮಕ್ಕಳು ಸೇರಿಸಿ ಏನ್ ಡ್ರಗ್ ಇವತ್ತು ಅಲ್ಲಿ ಉಟ್ಕೊಂಡಿದೆ ಅದು ಇಲ್ಲಿವರೆಗೂ ಬರ್ಕೊಡುದು, ಇಲ್ಲಿಂದ ಈ ಕೊನೆವರೆಗೂ ಹೋಗ್ಕೊಡುದು, ಯಾವುದೇ ದಿಕ್ಕಲ್ಲಿ ಹೋಗಿ ಈ ವಿದ್ಯಾರ್ಥಿಗಳ ಮೇಲೆ ಅದು ಪರಿಣಾಮ ಬೀರಬಾರದು ಅನ್ನೋ ಒಂದು ಹೋರಾಟನೇ ಭೀಮಾ. ಅದು ನಿಮ್ಮ ಪರವಾಗಿ ನಾನು ಹೋರಾಡಿದ್ದೀನಿ. ಜೀವ ಕಳ್ಕೊಂಡಂತ ಒಂದಷ್ಟು ವಿದ್ಯಾರ್ಥಿಗಳ ಪರವಾಗಿ ಹೋರಾಡಿದ್ದೀನಿ. ನಾನು ಯಾವ ಸಿನಿಮಾನು ಪ್ರಮೋಷನ್ ಮಾಡೋಕ್ಕೆ ಕಾಲೇಜ್ಗೆ ಬರ್ತಾ ಇರಲಿಲ್ಲ. ಇದು ವಿಶೇಷವಾಗಿ ಯಾಕೆ ಬಂದೆ ಅಂದರೆ, ಎಲ್ಲ ಡಿಸ್ಟಿಕ್ನ ಮಕ್ಕಳು ಅವ್ರ ಪೇರೆಂಟ್ಸ್ ಹೇಳ್ಕೊಳಕ್ಕಾಗ್ದಿರ ಮರ್ಯಾದೆಗೋಸ್ಕರ ಹಂಚ್ಕೊಂಡು ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಅಂತೇಳಿ ಗಂಡು ಮಕ್ಕಳು ಯಾರ್ಯಾರು ಜೀವ ಕಳ್ಕೊಂಡಿದ್ದಾರೆ ಅವ್ರು ಹೊರಗಡೆ ಬರ್ತಿಲ್ಲ ಹೇಳೋದಕ್ಕೆ